ಈ ಹೊಸ ವರ್ಷಕ್ಕೆ ಉದ್ದಬತ್ತಿ ಮಿಷನ್ ನೀವು ಬುಕ್ ಮಾಡ್ಕೊಂತಿದ್ರಿ ಅಂತ ಹೇಳಿದ್ರೆ 10,000 ರೂಪಾಯಿವರೆಗೂ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾ ಇದಾರೆ. ಅದೇ ನೀವು ಗುಂಡ್ವತ್ತಿ ಮಿಷನ್ ಬುಕ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ 5,000 ರೂಪಾಯಿವರೆಗೂ ನಿಮ್ಗೆ ಏನಂತ ಹೇಳಿದ್ರೆ ಡಿಸ್ಕೌಂಟ್ ಕೊಡ್ತಿದ್ದಾರೆ. ಅದೇ ದುಡಿಯೋ ಇಚ್ಛೆ ನಿಮ್ಮಲ್ಲಿ ಇದೆಯಾ, ಸಪೋರ್ಟ್ ಕೊಡೋದಕ್ಕೆ ನಮ್ ಗಣಪತಿ ಇಂಡಸ್ಟ್ರೀಸ್ ಅವರು ಇದ್ದಾರೆ. ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವಿಕಲಚೇತನರಾಗಿರ್ಬೋದು, ಪ್ರತಿಯೊಬ್ರು ಯಾರೇ ಆಗಿರ್ಬೋದು, ಸೊ ಮನೇಲಿ ಇದ್ಕೊಂಡೆ ಸ್ವಾವಲಂಬಿ ಜೀವನ ನಡೆಸಬಹುದು. ಪ್ರತಿಯೊಬ್ರು ಮಹಿಳೆಯರು ಸೀರಿಯಲ್ ನೋಡ್ಕೊಂಡೆ ಏನಂತಂದ್ರೆ ದುಡಿಮೆ ಮಾಡ್ಕೋಬಹುದು. ಈ ಕಡೆ ಸೀರಿಯಲ್ ನೋಡಿ, ಈ ಕಡೆ ಏನಂತಂದ್ರೆ ಹತ್ತಿ ಬತ್ತಿ ತಯಾರಿಸಿ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ಲಿ, ಹಳ್ಳಿಯಲ್ಲಿ ಇರ್ಲಿ, ಸಿಟಿಯಲ್ಲಿ ಇರ್ಲಿ, ಎಲ್ಲೇ ಇದ್ಕೊಂಡು ಈ ತರ ಎಲ್ಲ ತಯಾರಿಸಿ ಏನಂತಂದ್ರೆ ನೀವೇನಂತಂದ್ರೆ ಆ ಬೈಬ್ಯಾಕ್ ನ ಕೊಡ್ಬೋದು. ನಾವು ಎಷ್ಟು ಶ್ರಮ ಹಾಕ್ತಿವಿ ಅಷ್ಟೇನಂತಂದ್ರೆ ಎಫರ್ಟ್ ಹಾಕ್ತಿವಿ, ಅಷ್ಟು ಔಟ್ಪುಟ್ ಬರುತ್ತೆ, ಅಷ್ಟು ದುಡ್ಡು ಬರುತ್ತೆ. ತಿಂಗಳಿಗೆ ಏನಿಲ್ಲ ಅಂತಂದ್ರು ಮನೇಲಿ ಇದ್ಕೊಂಡು 15,000 ಇಂದ 20,000 ಆರಾಮಾಗಿ ಉಳಿತಾಯ ಮಾಡಬಹುದು, ದುಡಿಮೆ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಮಾಡುವಾಗ ನಿಮ್ಗೆ ಏನಂತ ಹೇಳಿದ್ರೆ 5 ಗ್ರಾಮ್ನ ಸಿಲ್ವರ್ ಕಾಯಿನ್ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಅಂಡ್ ನಿಮ್ಮ ಸ್ವಂತ ದುಡಿಮೆ ಸ್ಟಾರ್ಟ್ಅಪ್ ಮಾಡ್ಕೊಳ್ಳಿ, ನಿಮ್ಮ ರೆಸ್ಪೆಕ್ಟ್ ನ ನೀವೇ ಇನ್ಕ್ರೀಸ್ ಮಾಡಿ. ಅಂಡ್ ನಿಮ್ಗೆ ಈ ತರ ಕಾಟನ್ ಏನು ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಎಲ್ಲ ಚಾರ್ಜಸ್ 333 ರುಪೀಸ್ಗೆ ನಾವು ಕೊಡ್ತಾ ಇದ್ದೀವಿ ಸರ್. ಮಾಡಿಟ್ಟಿರೋದನ್ನ ಕಾಟನ್ ಈ ತರ ಸ್ಪ್ಲಿಟ್ ಮಾಡಿ ಹಾಕಿದ್ರೆ ನಿಮ್ಗೆ ಇನ್ಪುಟ್ ಔಟ್ಪುಟ್ ಎಲ್ಲ ಎರಡು ಒಂದೇ ಕಡೆ ಸಿಗುತ್ತೆ. ಓಕೆ, ಹಾಯ್ ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಅಬ್ದುಲ್. ನಾನು ನಿಮ್ಮ ಗಾಯತ್ರಿ ಮಾತಾಡ್ತಿದ್ದೇವೆ. ಸೊ ಇವತ್ತು ಹೊಸಕೋಟೆಯಲ್ಲಿ ಇದೀನಿ ನಾನು, ಗಣಪತಿ ಇಂಡಸ್ಟ್ರೀಸ್ ಅಲ್ಲಿ. ಕರ್ನಾಟಕ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಸ್, ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮ್ಮ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ. ಸೊ ಈ ಒಂದು 2026ಕ್ಕೆ ಎಲ್ಲರಿಗೂ ಏನಾದ್ರೂ ಹೊಸ ವರ್ಷಕ್ಕೆ ಏನಂತಂದ್ರೆ ಬಿಸ್ನೆಸ್ ಮಾಡ್ಬೇಕು, ಸ್ವಾವಲಂಬಿ ಜೀವನ ಮಾಡ್ಬೇಕಂತ ಸುಮಾರು ಜನಕ್ಕೊಂದು ಕನಸಿರುತ್ತೆ. ಸೊ ಅಂತವ್ರ ಕನಸನ್ನ ಏನಂತಂದ್ರೆ ನನ್ಸ್ ಮಾಡ್ಕೋಬಹುದು. ಸೊ ನೋಡಿ ಕಾಣ್ತಿದೆ ಹತ್ತಿ ಬತ್ತಿ, ಅಂದ್ರೆ ಹತ್ತಿ ಬತ್ತಿ ತಯಾರಿಸುವಂತ ಮಷೀನು ದೀಪದ ಬತ್ತಿ ಅಂತಾರೆ. ಸೊ ನಮ್ಮ ಭಾರತ ದೇಶ ಏನಂತಂದ್ರೆ ಭಕ್ತಿ ಪ್ರಧಾನವಾದಂತ ದೇಶ. ಪ್ರತಿಯೊಬ್ರು ದೀಪದ ಬತ್ತಿನ ಬಳಸ್ತಾ ಇರ್ತಾರೆ. ಸೊ ಸುಮಾರು ಒಂದು 5 ವರ್ಷದಿಂದ ಏನಂತಂದ್ರೆ ಈ ಜರ್ನಿ ನಡೀತಾ ಇದೆ. ಯುವಕರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ವಿಕಲಚೇತನರಾಗಿರ್ಬೋದು, ಪ್ರತಿಯೊಬ್ರು ಯಾರೇ ಆಗಿರ್ಬೋದು, ಸೊ ಮನೇಲಿ ಇದ್ಕೊಂಡೆ ಸ್ವಾವಲಂಬಿ ಜೀವನ ನಡೆಸಬಹುದು. ಸರ್, ಇವತ್ತಿನ ಈ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ ನಾನು ಒಂದು ಚಿಕ್ಕ ಅಪ್ಡೇಟ್ ತಗೋ ಬಂದಿದ್ದೀನಿ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ. ಇಷ್ಟು ದಿನ ನೀವು ನಿಮ್ಮ ಚಾನಲ್ ಅಲ್ಲಿ ನಮ್ಮ ಕಂಪನಿ ಬಗ್ಗೆ ಆಗಿರ್ಬೋದು, ನಮ್ಮ ಬಿಸ್ನೆಸ್ ಬಗ್ಗೆ ಆಗಿರ್ಬೋದು ಸುಮಾರು ವಿಡಿಯೋಗಳನ್ನ ಪಬ್ಲಿಷ್ ಮಾಡ್ಕೊಟ್ಟಿದ್ದಾರೆ. ಅಂಡ್ ಸೊ ತುಂಬಾ ಧನ್ಯವಾದಗಳು ಅದಕ್ಕೆ ನಿಮಗೆ. ಅಂಡ್ ಇವತ್ತಿನ ದಿನ ಏನಂತ ಹೇಳಿದ್ರೆ ನಮ್ಮ ಕೊಡಿಗೆಯಲ್ಲಿ ಏನ್ ಗಣಪತಿ ಇಂಡಸ್ಟ್ರೀಸ್ ಇತ್ತು, ಆ ಗಣಪತಿ ಇಂಡಸ್ಟ್ರೀಸ್ ನ ಹೊಸಕೋಟೆಗೆ ಶಿಫ್ಟ್ ಮಾಡಿದ್ದೀವಿ ಸರ್. ಈ ಒಂದು ಅಪ್ಡೇಟ್ ವೀಕ್ಷಕರಿಗೆ ಕೊಡ್ಬೇಕಂತಾನೆ ಇವತ್ತಿನ ದಿನ ನಿಮ್ಮನ್ನ ವಿಡಿಯೋಗೆ ನಾವು ಅಂದ್ರೆ ಬರಮಾಡ್ಕೊಂಡಿದ್ದೇವೆ. ಓಕೆ ವೀಕ್ಷಕ ನೋಡಿ, ಈಗ ಹೊಸ ವರ್ಷಕ್ಕೆ ಏನಂತಂದ್ರೆ ಆಫರ್ ಕೊಡ್ತಾ ಇದಾರೆ ಅಂತಂದ್ರೆ, ಸೊ ನೀವು ಮಷಿನ್ ತಗೊಂಡ್ರಿ ಏನಂತಂದ್ರೆ ಆ ಉದ್ದ ಬತ್ತಿ ಮಷೀನ್ ಅಲ್ಲಿ ಅಂತಂದ್ರೆ 10,000 ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಆ ಗುಂಡು ಬತ್ತಿ ಮಷೀನ್ ಅಲ್ಲಿ ಏನಂತಂದ್ರೆ 5,000 ವರೆಗೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಎಲ್ಲಾ ವೀಕ್ಷಕರಿಗೆ ಯಾರು ಈ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ಒಂದು ಶುಭವಾರ್ತೆ ಇದೆ. ಏನಂತ ಹೇಳಿದ್ರೆ ಈ ಹೊಸ ವರ್ಷಕ್ಕೆ ವೀಕ್ಷಕರೇ ಕೇಳಿಸ್ಕೊಳ್ಳಿ, ಅದೇ ಅಲ್ಲ ವೀಕ್ಷಕರೇ ನೆನ್ಪಿಟ್ಕೊಳ್ಳಿ, ನೀವು ಶಿಪ್ಮೆಂಟ್ ತಗೊಳ್ಳೋ ಆಗ ಅಂತ ಹೇಳಿದ್ರೆ ಶಿಪ್ಮೆಂಟ್ ಮಾಡುವಾಗ ನಿಮ್ಗೆ ಏನಂತ ಹೇಳಿದ್ರೆ 5 ಗ್ರಾಮ್ನ ಸಿಲ್ವರ್ ಕಾಯಿನ್ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ವೀಕ್ಷಕರೇ ನೋಡಿ, ಏನ್ ಗಿಫ್ಟ್ ಕೊಡ್ತಾ ಇದಾರೆ, ಏನ್ ಡಿಸ್ಕೌಂಟ್ ಕೊಡ್ತಾ ಇದಾರೆ ಅನ್ನೋದಕ್ಕಿಂತ ಅದು ಅಡ್ವಾಂಟೇಜ್. ಅದ್ರ ಜೊತೆ ಉತ್ತಮ ಸರ್ವಿಸ್ ಕೊಡ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಸುಮಾರು ಜನ ಮಾರ್ಕೆಟಿಂಗ್ ಅಲ್ಲಿ ಮಷಿನ್ ಕೊಡ್ತಾರೆ, ಯಾರು ನಿಮ್ಗೆ ರೆಸ್ಪಾನ್ಸ್ ಮಾಡಲ್ಲ. 5 ವರ್ಷದಿಂದ ಮಾರ್ಕೆಟ್ ಅಲ್ಲಿ ಇದ್ದಾರೆ, ಸೇಮ್ ಮೇಡಮ್ ಅವರು ಇದ್ದಾರೆ, ಮತ್ತೆ ಬೇರೆ ಯಾರು ಅಲ್ಲ. ಇವ್ರ ಜೊತೆನೆ 5 ವರ್ಷದಿಂದ ಶೂಟ್ ಮಾಡ್ತಾ ಇದ್ದೀನಿ ನಾನು ಪ್ರತಿಯೊಂದು ವಿಡಿಯೋಗಳನ್ನ. ಏನಕ್ಕೆ ಅಂದ್ರೆ ಈಗ ಮಾರ್ಕೆಟ್ ಅಲ್ಲಿ ಜನನಾಗಿ ಅಂದ್ರೆ ಸರ್ವಿಸ್ ಕೊಡೋದು ತುಂಬಾ ಕಡಿಮೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಗಣಪತಿ ಇಂಡಸ್ಟ್ರೀಸ್ ಅಂದ್ರೆ ಒಂದು ಟ್ರಸ್ಟೆಡ್ ಬ್ರ್ಯಾಂಡ್, ಒಂದು ನಂಬಿಕೆಗೆ ಅರ್ಹ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ಕಣ್ಣು ಮುಚ್ಕೊಂಡು ಏನಂತಂದ್ರೆ ಇವ್ರ ಜೊತೆ ಬಿಸ್ನೆಸ್ ಮಾಡ್ಕೋಬಹುದು. ನೋಡಿ ಕಾಣ್ತಾ ಇದೆ ಈ ತರ ಎಲ್ಲ ನೀವೇನಂತಂದ್ರೆ ಆ ದೀಪದ ಬತ್ತಿ ತಯಾರಿಸಿ ನೀವು ಮನೆಯಲ್ಲೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಇರ್ಲಿ, ಹಳ್ಳಿಯಲ್ಲಿ ಇರ್ಲಿ, ಸಿಟಿಯಲ್ಲಿ ಇರ್ಲಿ, ಎಲ್ಲೇ ಇದ್ಕೊಂಡು ಈ ತರ ಎಲ್ಲ ತಯಾರಿಸಿ ಏನಂತಂದ್ರೆ ನೀವೇನಂತಂದ್ರೆ ಆ ಬೈಬ್ಯಾಕ್ ನ ಕೊಡ್ಬೋದು. ಅದ್ರ ಜೊತೆ ರಾ ಮೆಟೀರಿಯಲ್ ಕೊಡ್ತಾರೆ ನಿಮ್ಗೆ ಕಂಪನಿಯವರು. ಸೊ ರಾ ಮೆಟೀರಿಯಲ್ ಆರಾಮಾಗಿ ಈ ತರ ಒಂದು ರಾ ಮೆಟೀರಿಯಲ್ ಇರುತ್ತೆ. ಸೊ ಅವರೇ ಆ ಕಂಪನಿ ಕಡೆಯಿಂದ ಕೊಡ್ತಾರೆ, ನಿಮ್ಗೆ ಏನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮಷಿನ್ ಕೊಡ್ತಾರೆ, ರಾ ಮೆಟೀರಿಯಲ್ ಕೊಡ್ತಾರೆ, ಮರೆ ಕರೆಂಟ್ ಗೆ ರನ್ ಮಾಡ್ಕೊಂಡು ರೆಡಿ ಮಾಡೋದು ನಿಮ್ ಕಡೆ ಬಿಟ್ಟದ್ದು. ಹಾಯ್ ಮೇಡಮ್, ನಮಸ್ತೆ. ನಮಸ್ತೆ ಸರ್. ಮೇಡಮ್ ಈಗ ಹೊಸ ಬ್ರಾಂಚ್ ಗೆ ಸ್ವಾಗತ. ಸುಮಾರು ವಿಡಿಯೋಗಳು ನಿಮ್ ಜೊತೆ ಒಂದು 5 ವರ್ಷದಿಂದ ಮಾಡ್ತಾ ಇದೀವಿ ಜರ್ನಿಯಲ್ಲಿ. ಆ ಗಣಪತಿ ಇಂಡಸ್ಟ್ರೀಸ್ ಅಂದ್ರೆ ಕರ್ನಾಟಕದ ಮನೆ ಮಾತು ಮತ್ತೆ ಟ್ರಸ್ಟೆಡ್ ಬ್ರಾಂಡ್ ಅಲ್ವಾ, ಜನರ ನಂಬಿಕೆಗೆ ಒಂದು ಅರ್ಹ ಅಂತ ಹೇಳ್ತೀನಿ ನಾನು. ಮೇಡಮ್ ಈಗ ಹೊಸ ಬ್ರಾಂಚ್ ಎಲ್ಲಿದೆ, ಯಾವ ತರ ಶಿಫ್ಟ್ ಆಗಿದೆ ಫಸ್ಟ್ ತಿಳಿಸ್ಕೊಡಿ ಅಲ್ಲ. ಎಸ್, ಈ ಎಲ್ಲಾ ವೀಕ್ಷಕರಿಗೆ ಏನಂತ ಹೇಳಿದ್ರೆ ಸೊ ಒಂದು ಅಪ್ಡೇಟ್ ಇದೆ. ಏನಂತ ಹೇಳಿದ್ರೆ ಗಣಪತಿ ಇಂಡಸ್ಟ್ರೀಸ್ ಅಂತ ಕೊಡಿಗೆಯಲ್ಲಿ ನೀವೇನ್ ವಿಸಿಟ್ ಮಾಡ್ತಾ ಇದ್ರಿ ಈ ಗಣಪತಿ ಇಂಡಸ್ಟ್ರೀಸ್ ನ, ಸೊ ನಿಮ್ಮ ಅನುಕೂಲಕ್ಕಾಗಿ ನಾವೇನಂತ ಹೇಳಿದ್ರೆ ಹೊಸಕೋಟೆಗೆ ಶಿಫ್ಟ್ ಮಾಡಿದ್ದೀವಿ. ಈ ಹೊಸಕೋಟೆ ಅಡ್ರೆಸ್ ನಿಮ್ಗೆ ಖಂಡಿತ ಡಿಸ್ಕ್ರಿಪ್ಷನ್ ಸಿಗುತ್ತೆ. ಅಂಡ್ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಓಲ್ಡ್ ಮದ್ರಾಸ್ ರೋಡ್ ಅಲ್ಲಿ ನಮ್ಮ ಹೊಸಕೋಟೆ ಬ್ರಾಂಚ್ ಸೊ ಈಗ ಸ್ಟಾರ್ಟ್ಅಪ್ ಆಗ್ತಾ ಇದೆ, ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಅಂಡ್ ಜನವರಿ ತಿಂಗಳಿಂದ ನಿಮ್ಗೆ ಏನಂತ ಹೇಳಿದ್ರೆ ನಮ್ಮ ಗಣಪತಿ ಇಂಡಸ್ಟ್ರೀಸ್ ನಿಮ್ಮ ಹೊಸಕೋಟೆಯಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಅಂಡ್ ಈ ವಿಡಿಯೋದಲ್ಲಿ ಏನಂತ ಹೇಳಿದ್ರೆ ನಿಮ್ಗೆ ಡೆಮೋನು ತೋರಿಸ್ಕೊಡ್ತೀರಿ. ಯಾಕಂತ ಹೇಳಿದ್ರೆ ಹೊಸ ಬ್ರಾಂಚ್ ಮತ್ತೆ ಡೆಮೋ ತೋರಿಸಿಲ್ಲ ಅದು ಇದು ಅಂತಿರಲ್ವಾ. ಸೊ ಈ ಬ್ರಾಂಚಲ್ಲೂ ನಾವೇನಂತ ಹೇಳಿದ್ರೆ ಡೆಮೋನು ತೋರಿಸ್ಕೊಡ್ತೀವಿ, ಡೀಟೇಲ್ಸ್ ಫುಲ್ ಆಗಿ ಕೊಡ್ತೀವಿ. ಅಂಡ್ ಇನ್ನು ಹೊಸ ನಿಮ್ಗೆ ಏನಂತ ಹೇಳಿದ್ರೆ ಅಪ್ಡೇಟ್ಸ್ ಇದಾವೆ. ಏನಂತಿದ್ದೀರಾ ವೀಕ್ಷಕರೇ, ಸೊ ಈ ಹೊಸ ವರ್ಷಕ್ಕೆ ನಿಮ್ಗೆ ಏನಂತ ಹೇಳಿದ್ರೆ ಗಣಪತಿ ಇಂಡಸ್ಟ್ರೀಸ್
ಇಂಡಸ್ಟ್ರೀಸ್ ಇಂದ ಸೊ ಬಿಗ್ ಆಫರ್ ಅಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ 10,000 ರೂಪಾಯಿ ಡಿಸ್ಕೌಂಟ್ ಉದ್ದ ಬತ್ತಿ ಮಿಷನ್ ಗೆ ಅಂಡ್ 5,000 ರೂಪಾಯಿ ಡಿಸ್ಕೌಂಟ್ ಗುಂಡು ಬತ್ತಿ ಮಿಷನ್ ಗೆ ಕೊಡ್ತಾ ಇದ್ದೀವಿ. ಅದೇ ಅಲ್ಲ ವೀಕ್ಷಕರೇ, ನಿಮ್ಗೆ ಏನಂತ ಹೇಳಿದ್ರೆ ಶಿಪ್ಮೆಂಟ್ ಮಾಡ್ಕೊಳ್ಳೋ ಟೈಮ್ ಅಲ್ಲಿ 5 ಗ್ರಾಮ್ನ ಸಿಲ್ವರ್ ಕಾಯಿನ್ ಗಿಫ್ಟ್ ಆಗಿ ಕೊಡ್ತಾರೆ ಈ ಗಣಪತಿ ಇಂಡಸ್ಟ್ರೀಸ್ ಅವರು. ಇನ್ಯಾಕೆ ತಡ, ನೀವೇನಂತ ಹೇಳಿದ್ರೆ ಗಣಪತಿ ಇಂಡಸ್ಟ್ರೀಸ್ ಗೆ ವಿಸಿಟ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದೆಯಾ ಗೈಡ್ ಮಾಡೋದಕ್ಕೆ ನಮ್ಮ ಟೀಮ್ ಇದಾರೆ. ಸೊ 10 ಗಂಟೆಯಿಂದ 6 ಗಂಟೆ ಸೋಮವಾರದಿಂದ ಶನಿವಾರವರೆಗೂ ನಮ್ಮ ಗಣಪತಿ ಇಂಡಸ್ಟ್ರೀಸ್ ಇದೆ. ಸೊ ಕಾಲ್ ಮುಖಾಂತರ ಅಥವಾ ನೀವೇನಂತ ಹೇಳಿದ್ರೆ ವಿಸಿಟ್ ಮಾಡೋ ಮುಖಾಂತರ ಡೀಟೇಲ್ಸ್ ಗೆ ಸೊ ವಿಸಿಟ್ ಮಾಡಿ ಅಥವಾ ಕಾಲ್ ಮಾಡ್ಕೊಂಡು ಡೀಟೇಲ್ಸ್ ತಗೊಳ್ಳಿ. ಫಟಾಫಟ್ ಆಗಿ ಪ್ರಾಕ್ಟಿಕಲ್ ಯಾವ ತರ ತೀಸ್ಕೊಡಿ. ಮತ್ತೆ ಈ ದೀಪದ ಬತ್ತಿ ಮಷಿನ್ ಗೆ ಯಾವ ತರ ಬೇಡಿಕೆ ಇದೆ ಮಾರ್ಕೆಟ್ ಅಲ್ಲಿ? ಎಸ್ ಸರ್, ನಿಮ್ಗೆ ಏನು ಗೊತ್ತಿಲ್ಲ ಅನ್ನೋಂಗಿಲ್ಲ. ಎಲ್ಲಾ ಕಸ್ಟಮರ್ ಗಳಿಗೆ ಏನಂತ ಹೇಳಿದ್ರೆ ಎಲ್ಲಾ ವೀಕ್ಷಕರಿಗೂ ನಮ್ಮ ಭಾರತ ದೇಶ ಅಂತ ಹೇಳಿದ್ರೆ ಪೂಜೆ ಭಕ್ತಿ ಅದು ಇದಂತ ಇರುತ್ತಲ್ವಾ ಸರ್. ಈಗ ಏನಂತ ಹೇಳಿದ್ರೆ ಸೊ ನಮ್ಮ ಭಾರತ ದೇಶದಲ್ಲಿ ಪೂಜೆಗಳು ಭಕ್ತಿ ಅಂತ ಎಷ್ಟು ದಿನವರೆಗೂ ಇರುತ್ತೋ ಈ ಬಿಸ್ನೆಸ್ ಗೆ ಅಂತೂ ಸೊ ಡಿಮ್ಯಾಂಡ್ ಕಡಿಮೆ ಆಗೋದಿಲ್ಲ. ಸೊ ಹಂಡ್ ಬಂದ ಏನಂತ ಹೇಳಿದ್ರೆ ಪೂಜೆಗೆ ಅಷ್ಟೇ ಅಲ್ಲ, ನೀವು ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ಕೋಬಹುದು. ಈ ತರ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಈ ತರ ರಾ ಮೆಟೀರಿಯಲ್ ಬೇಕಾ ನಿಮ್ಗೆ ಗಣಪತಿ ಇಂಡಸ್ಟ್ರೀಸ್ ಅವ್ರು ಸಪ್ಲೈ ಕೊಡ್ತಿದ್ದಾರೆ. ಮಿಷನ್ ನಿಮ್ಗೆ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ ಸಿಗುತ್ತೆ. ಅಂಡ್ ಬಂದು ಅದರಿಂದ ನೀವು ಬತ್ತಿ ತಯಾರು ಮಾಡಿದ್ರೆ ಮಾರ್ಕೆಟಿಂಗ್ ಹುಡ್ಕೋಬೇಕು ಅನ್ನೋದಿಲ್ಲ. ಮಾರ್ಕೆಟಿಂಗ್ ಬೇಕಾ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದಾನೇ ಸಪೋರ್ಟ್ ತಗೋಬಹುದು. ಇಲ್ಲ ನಿಮ್ಮ ಬಿಸ್ನೆಸ್ ನಿಮ್ಮ ಸ್ವಂತವಾಗಿ ನೀವು ಅಂದ್ರೆ ಸ್ಟಾರ್ಟ್ ಅಪ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ ಖಂಡಿತ ನೀವು ಅವ್ರನ್ನ ಬೇಕಾದ್ರೆ ಮಾಡ್ಕೋಬಹುದು, ಇಲ್ಲ ನಿಮ್ಗೆ ಬೇಕಾದ್ರೂ ರಿಟರ್ನ್ ಕೊಡ್ಬೋದಲ್ವಾ? ಓಕೆ, ರಾ ಮೆಟೀರಿಯಲ್ ಕೊಡ್ತೀರಾ, ಮಷೀನ್ ಕೊಡ್ತೀರಾ, ಮತ್ತೆ ಎಲ್ಲ ಸರ್ವಿಸ್ ಸಪೋರ್ಟ್ ಇರುತ್ತೆ ನಿಮ್ಗೆ? ಸರ್ ಇದೆ ಸರ್. ಓಕೆ, ಪ್ರಾಕ್ಟಿಕಲ್ ತಿಳಿಸ್ಕೊಡಿ ಯಾವ ತರ ಸರ್. ಈ ತರ ನಾನು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದೀನಿ. ಈ ತರ ನಿಮ್ಗೆ ರಾ ಮೆಟೀರಿಯಲ್ ಸಿಗುತ್ತೆ. ಅಂಡ್ ಸೊ ಇದನ್ನ ಏನಂತ ಹೇಳಿದ್ರೆ ಈ ಮಿಷನ್ ಸರ್ ಮ್ಯಾಜಿಕಲ್ ಮಿಷನ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಏನಂತ ಸೊ ಸೀಲಿಂಗು ಇದೆ ಅಂಡ್ ಬತ್ತಿ ಪ್ರೊಡಕ್ಷನ್ ಆಗುತ್ತೆ. ನಿಮ್ಗೆ ಯಾವ ತರ ಬತ್ತಿ ಬೇಕೋ ಆ ತರ ನೀವು ಮ್ಯಾನ್ಯುಯಲ್ ಆಗಿ ಸೆಟ್ಟಿಂಗ್ ಮಾಡ್ಕೋಬಹುದು. ಇದೇನಿಲ್ಲ ಸರ್, ಈ ತರ ನೀವೇನಂತ ಹೇಳಿದ್ರೆ ಸೊ ಕಟ್ ಮಾಡಿಟ್ಟಿರೋದನ್ನ ಕಾಟನ್ ಈ ತರ ಸ್ಪ್ಲಿಟ್ ಮಾಡಿ ಹಾಕಿದ್ರೆ ನಿಮ್ಗೆ ಇನ್ಪುಟ್ ಔಟ್ಪುಟ್ ಎಲ್ಲ ಎರಡು ಒಂದೇ ಕಡೆ ಸಿಗುತ್ತೆ. ಓಕೆ, ಒಂದೇ ಮಿಷನ್ ಅಲ್ಲಿ ಎಷ್ಟು ಜನ ಎಲ್ಲ ವರ್ಕ್ ಮಾಡಬಹುದು ಸರ್? 2 ಜನ ಮಾಡ್ತೀರಾ, 3 ಜನ ಮಾಡ್ತೀರಾ, ಅದು ನಿಮ್ಮ ಅನುಕೂಲ ಸರ್. ಮಿಷನ್ ಅಲ್ಲಿ ಎಷ್ಟು ಪ್ಲೇಸ್ ಇದೆ ಸೊ ಸುತ್ತಲೂ ಬೇಕಾದ್ರೆ ಕುಂತ್ಕೊಂಡು ವರ್ಕ್ ಮಾಡ್ಕೋಬಹುದು. ಸೊ ಪರವಾಗಿಲ್ಲ ಸರ್. ಈಗ ಏನಂತ ಹೇಳಿದ್ರೆ ನಮ್ಮ ಸ್ಟಾಫ್ ಇದಾರೆ, ಅವರು ನಾನು ಇಬ್ರು ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಈಗ ಮಾಡಿ ತೋರ್ಸ್ಕೊಡ್ತೇವೆ. ವರ್ಕ್ ಮಾಡಬಹುದಲ್ವಾ? ಎಸ್ ಸರ್. ಅವ್ರಿಗೆ ಅರ್ನಿಂಗ್ ಜಾಸ್ತಿ ಆಗುತ್ತಲ್ವಾ? ಎಸ್ ಸರ್. ಈಗ ಒಂದೇ ಮಿಷನ್ ಖರ್ಚು ಒಂದೇ ಇರುತ್ತೆ. ಅಂಡ್ ಈಗ ಇಬ್ರು ವರ್ಕ್ ಮಾಡಿದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಎಸ್ ಸರ್. ಓಕೆ ಮೇಡಮ್, ಈಗ ಮನೆಯಲ್ಲಿ ಅಂತೂ ಮಹಿಳೆಯರು ಇರ್ತಾರೆ, ಸ್ವಾವಲಂಬಿ ಜೀವನ. ಯಾಕಂದ್ರೆ ಹಳ್ಳಿಯಲ್ಲೆಲ್ಲ ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಅವ್ರಿಗೆ. ಯಾಕಂದ್ರೆ ಹೊರಗಡೆ ಕಳ್ಸಲ್ಲ, ಅವ್ರ ಯಜಮಾನ್ರು ಇರ್ತಾರೆ, ಮಕ್ಕಳು ನೋಡ್ಕೋಬೇಕಂಬುದು ಇರುತ್ತೆ. ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡೋದಕ್ಕಿಂತ ಅವ್ರ ಮನೇಲಿ ಇದ್ಕೊಂಡೇ ದುಡಿಮೆ ಮಾಡ್ಬೋದಲ್ವಾ? ಖಂಡಿತ ಸರ್. ಅವ್ರಿಗೆ ಏನಂತ ಹೇಳಿದ್ರೆ ಅಟ್ಲೀಸ್ಟ್ ಒಬ್ರ ಹತ್ರ ಕೈ ಚಾಚೋದು ಬೇಡ. ಸೊ ನಿಮ್ಮ ಮನೆ ನಿಮ್ದು ಸಣ್ಣ ಪುಟ್ಟ ಖರ್ಚಿಗಳಿರುತ್ತೆ, ಆ ಖರ್ಚಿಗೆ ನೀವು ಇದ್ರಲ್ಲಿ ಸಂಪಾದನೆ ಮಾಡ್ಕೋಬಹುದು. 10,000 ದುಡಿತೀರಾ, 15,000 ದುಡಿತೀರಾ, 20,000 ದುಡಿತೀರಾ, ಅದು ನಿಮ್ಮ ಕೈಯಲ್ಲಿದೆ. ಸೊ ಕೆಲಸ ಮಾಡಿದ್ರೆ ಖಂಡಿತ ಸರ್ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ ಸಪೋರ್ಟ್ ತಗೊಂಡು ನಿಮ್ಮ ದುಡಿಮೆ ನೀವೇ ಮಾಡ್ಕೋ. ಸ್ವಾವಲಂಬಿ ಜೀವನ ಅಲ್ವಾ? ಅವ್ರಿಗೆ ಅವರೇ ಬಾಸ್ ಅಲ್ವಾ? ಹೌದೌದು. ಓಕೆ ಮೇಡಮ್, ಎಲ್ಲ ಮನೆ ಕರೆಂಟ್ ರನ್ ಆಗುತ್ತಲ್ವಾ ಈ ತರ ಎಲ್ಲ? ಸರ್ ಸಿಂಗಲ್ ಪೇಸ್ ಕರೆಂಟ್ ಈ ತರ ಇಟ್ಕೊಂಡ್ಬಿಟ್ರೆ ಮುಗಿದೈತಲ್ವಾ? ಈಗ ನಾವು ಟೇಬಲ್ ಮೇಲೆ ಇಟ್ಕೊಂಡಿದೀನಿ ಅಬ್ದುಲ್ ಸರ್. ಇದೇನಂತ ಹೇಳಿದ್ರೆ ನೀವು ನೆಲದ ಮೇಲೆ ಬೇಕಾದ್ರೂ ಇಟ್ಕೋಬಹುದು. ಮಿಷನ್ ತಗೊಂಡ್ರೆ ನೀವು ಟೇಬಲ್ ಬೇಕು ಮತ್ತೆ 3 ಪೇಸ್ ಬೇಕಾಗುತ್ತೆ, ಆತರ ಏನು ಇರೋದಿಲ್ಲ. ನೀವು ಬೇಕಾದ್ರೆ ಜಸ್ಟ್ ಕರೆಂಟ್ ಪ್ಲಗ್ ಮಾಡೋದು ರನ್ ಮಾಡೋದು ಅಷ್ಟೇ ಅಲ್ವಾ? ಸಿಂಪಲ್ ಆಗಿ. ಹೌದು ಸರ್. ಸೊ ಇದಕ್ಕೆಲ್ಲ ಟ್ರೈನಿಂಗ್ ಎಲ್ಲ ಕೊಡ್ತಾರಲ್ವಾ ನೀವೆಲ್ಲ? ತರಬೇತಿ ಖಂಡಿತ ಗಣಪತಿ ಇಂಡಸ್ಟ್ರೀಸ್ ಕಡೆನೇ ಇರುತ್ತೆ. ಅಂಡ್ ವಿಸಿಟಿಂಗ್ ಲೈವ್ ಕೊಡ್ತಾ ಇದೀವಿ ಸರ್. ಆನ್ಲೈನ್ ಬುಕಿಂಗ್ ಇರೋದಿಲ್ಲ, ಲೈವ್ ಆಗಿ ವಿಸಿಟಿಂಗ್ ಮಾಡಿದಾಗ ನಿಮ್ಗೆ ಡೆಮೋ ಕೊಡ್ತೀವಿ, ಟ್ರಯಲ್ ಮಾಡಿಸ್ತೀವಿ. ನಿಮ್ಗೆ ಆಗುತ್ತೆ ಅಂದ್ರೆ ನೀವು ಬುಕಿಂಗ್ ಮಾಡ್ಕೋಬಹುದು. ಅಂಡ್ ಶಿಪ್ಮೆಂಟ್ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ನಿಮ್ಮ ಮಿಷನ್ ಅಲ್ಲಿ ನಿಮ್ಗೆ 1 ಗಂಟೆ ಅಂತ ಹೇಳಿದ್ರೆ 1 ಅವರ್ ನಿಮ್ಗೆ ಟ್ರೈನಿಂಗ್ ಕೊಡ್ತಾರೆ, ತರಬೇತಿನೂ ಕೊಟ್ಟು ನಿಮ್ಗೆ ಮಿಷನ್ ಶಿಪ್ಮೆಂಟ್ ಕೊಡ್ತಾರೆ ಸರ್. ಓಕೆ ಮೇಡಮ್, ಔಟ್ಪುಟ್ ಎಲ್ಲ ಈ ತರ ಬರುತ್ತಾ ಫೈನಲ್ ಆಗಿ? ಇನ್ಪುಟ್ ಔಟ್ಪುಟ್ ಎರಡು ಅಲ್ಲೇ ಇದೆ ಸರ್. ನೀವು ಬೇಕಾದ್ರೆ ವೀಕ್ಷಕರಿಗೆ ಇನ್ನೂ ಝೂಮ್ ಮಾಡಿ ಬೇಕಾದ್ರೆ ತೋರ್ಸ್ಕೊಡ್ಬೋದು. ಇಲ್ಲೇ ನೀವು ಬತ್ತಿ ಹಾಕ್ತಾ ಇರ್ತೀರಾ ಅಂತ ಹೇಳಿದ್ರೆ ನೀವು ಕಾಟನ್ ಇನ್ಪುಟ್ ಕೊಡ್ತಾ ಇರ್ತೀರಿ. ಅಂದ್ರೆ ನಿಮ್ಗೆ ಸೊ ನಿಮ್ಮ ಮುಂದೆನೆ ಅಂದ್ರೆ ಕಣ್ ಮುಂದೆನೆ ಇರುತ್ತೆ ಸರ್. ಇಲ್ಲಿ ಇನ್ಪುಟ್ ಇಲ್ಲಿ ಹಾಕ್ತೀರಾ, ಔಟ್ಪುಟ್ ಅಲ್ಲೇ ಸಿಗ್ತಾ ಇರುತ್ತೆ. ಸೊ 0% ವೇಸ್ಟೇಜ್ ಇದೆ. ನೀವು ಈ ತರ ಇಷ್ಟು ರಾ ಮೆಟೀರಿಯಲ್ ಕೊಟ್ರೆ ಇಷ್ಟೇ ನಿಮ್ಗೆ ಇನ್ಪುಟ್ ಔಟ್ಪುಟ್ ಸಿಗುತ್ತೆ, ಆ ತರದ್ ಏನಿರೋದಿಲ್ಲ. ನೀವ್ ಎಷ್ಟು ಇನ್ಪುಟ್ ಕೊಟ್ಟಿದ್ರೆ ಅಷ್ಟೇ ಔಟ್ಪುಟ್ ನಿಮ್ಗೆ ಅಲ್ಲಿ ಸೊ ಸಿಗ್ತಾ ಇರುತ್ತೆ. ಓಕೆ ಮೇಡಮ್, ಸುಮಾರು ಜನ ಅಂತಿರ್ತಾರೆ ಈ ಹತ್ತಿ ಬತ್ತಿ ಅಂದ್ರೆ ತುಂಬಾ ಹಗರ ಇರುತ್ತೆ, 1 kg ಮಾಡಕ್ ಆಗಲ್ಲ ಅಂತೇಳಿ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇದಿದೆ ಜನರ ಮೈಂಡ್ ಅಲ್ಲಿ. ಯಾಕಂತ ಹೇಳಿದ್ರೆ ಇದೇನು ನಿಮ್ಗೆ ಸೊ ಹಳೆ ಬ್ರಾಂಚ್ ಆಗಿದೆ, ಹೊಸ ಬ್ರಾಂಚ್ ಅಲ್ಲ. ಈಗ ನಮ್ಗೆ ಈ ನೋಡ್ತಿದ್ರಲ್ವಾ ಇಷ್ಟು ಸ್ಟಾಕು, ರಾಶಿಗಟ್ಟೆ ಸ್ಟಾಕು ಕಸ್ಟಮರ್ ಮಾಡಿ ಕೊಟ್ಟಿದ್ದಾರೆ. ಅಂಡ್ ಬಂದು ಇದ್ರಲ್ಲಿ ಎಸ್ ಸರ್ ಕಾಟನ್ ವೈಟ್ಲೆಸ್ ಇರುತ್ತೆ, ಎಲ್ಲರಿಗೂ ಗೊತ್ತಿರೋದೆ. ಬಟ್ ಏನಂತ ಹೇಳಿದ್ರೆ ನಿಮ್ಗೆ ಪ್ರೈಸ್ 700 ರೂಪಾಯಿ ಸಿಗ್ತಿದೆ ಪರ್ ಕೆಜಿ. ಬೈ ಬ್ಯಾಕ್ ಅಂತ ಹೇಳಿದ್ರೆ ನಿಮ್ ಕಡೆಯಿಂದ ನಾವು ವಾಪಸ್ ತಗೋಬೇಕಾದ್ರೆ 700 ರೂಪಾಯಿ ತಗೊಂತಾ ಇದ್ದೀವಿ. ಅಂಡ್ ನಿಮ್ಗೆ ಈ ತರ ಕಾಟನ್ ಏನು ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಎಲ್ಲ ಚಾರ್ಜಸ್ 333 ರೂಪೀಸ್ಗೆ ನಾವು ಕೊಡ್ತಾ ಇದ್ದೀವಿ ಸರ್. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಇರುತ್ತೆ.
ನಿಮ್ಗೆ ಕಾಟನ್ ರಾ ಮೆಟೀರಿಯಲ್ ಎಲ್ಲಾನು ಅಂಡ್ ಬಂದು ನಿಮ್ಗೆ ಏನಂತ ಹೇಳಿದ್ರೆ 1 kg 1 ಕಾಲ್ 1.5 kg 2 kg ಮಾಡೋ ಕಸ್ಟಮರ್ ನಮ್ಮ ಹತ್ರ ಇದಾರೆ ಸರ್. ಓಕೆ, ಸೊ ಆರಾಮಾಗಿ ಪರ್ ಡೇಗೆ ಒಂದು 1000 ವರ್ಗ ಅರ್ನಿಂಗ್ ಬೇಕಾದ್ರೆ ಮಾಡ್ಕೋಬಹುದು ಸರ್. ಅದು ಕುಂತ್ಕೊಂಡು ವರ್ಕ್ ಮಾಡೋರ್ ಮೇಲೆ ಡಿಪೆಂಡ್ ಇದೆ. ನೀವ್ ಇಬ್ರು ಕುಂತ್ಕೊಂತೀನ 3 ಜನ ಕುಂತ್ಕೊಂತಾರೆ ಸರ್. ಓನ್ ಮಾರ್ಕೆಟಿಂಗ್ ಮಾಡ್ಕೊಂತೀನಿ ಅಂತ ಹೇಳಿದ್ರೆ 20,000 30,000 ಬೇಕಾದ್ರೂ ದುಡಿಬಹುದು ಸರ್. ಬಟ್ ಅವ್ರಿಗೆ ಏನಂತ ಹೇಳಿದ್ರೆ ಹಾರ್ಡ್ ವರ್ಕ್ ಇರುತ್ತೆ. ಇಲ್ಲ ಮೇಡಮ್ ನಾನ್ ಮನೆಯಲ್ಲೇ ಕುಂತ್ಕೊಂಡು ನಿಮ್ ಸಪೋರ್ಟ್ ತಗೊಂಡೆ ಮಾಡ್ತೀನಿ ಅಂತ ಹೇಳಿದ್ರು ಮೋಸ ಇಲ್ಲ. 10,000 15,000 20,000 ರೂಪಾಯಿವರೆಗೂ ದುಡ್ಕೋಬಹುದು ಸರ್. ಮೇಡಮ್ ಈಗ ಮನೆಯಲ್ಲಿ ಅಂತೂ ಬೆಳಗಿನ ಸಾಯಂಕಾಲವರೆಗೂ ಸೀರಿಯಲ್ ಟಿವಿ ಅನ್ಕೊಂತ ಕುಂತಿರ್ತಾರೆ. ಅವ್ರ ಫೇವರೇಟ್ ಸೀರಿಯಲ್ ನೋಡಬಹುದು, ದುಡಿಮೆನೆ ಮಾಡಬಹುದಲ್ವಾ ಸರ್? ಇದು ಎರಡು ಅಂದ್ರೆ ಮನೇಲಿ ಇದ್ರೂ ಸಮಯ ಕೊಟ್ಟು ಡೆಡಿಕೇಶನ್ ಇಂದ ವರ್ಕ್ ಮಾಡ್ಬೇಕಂತೀರಾ ಮೇಡಮ್? ಅಂದ್ರೆ ಸರ್ ಏನಂತ ಹೇಳಿದ್ರೆ ಈಗ ಸುಮಾರು ಜನ ಲೇಡೀಸ್ ಏನಂತ ಹೇಳಿದ್ರೆ ಏನೇ ಕೆಲಸ ಬಿಟ್ರು ಸೀರಿಯಲ್ ಬಿಡೋದಿಲ್ಲ. ಸೊ ಏನಂತ ಹೇಳಿದ್ರೆ ಈವ್ನಿಂಗ್ ಮಾಡ್ಬೇಕು, ಡಯಟ್ ಟೈಮ್ ಮಾಡ್ಬೇಕು, ಏನು ಇಲ್ಲ ಈ ಮಿಷನ್ ಗೆ. ಯಾವಾಗ ಬೇಕಾದ್ರೂ ನಿಮ್ಗೆ ಯಾವಾಗ ಎಚ್ಚರ ಆಗುತ್ತೆ, ಯಾವಾಗ ಇಷ್ಟ ಆಗುತ್ತೋ ಅವಾಗ ಬಂದು ಕುಂತ್ಕೊಂಡು ವರ್ಕ್ ಮಾಡ್ಕೋಬಹುದು. ಈಗ ನಮ್ಮ ಹಳೆ ಗಾದೆ ಮಾತುಗಳೆಲ್ಲ ಇರ್ತವೆ ಸರ್. ಕೈ ಕೆಸರಾದ್ರೇನೆ ಬಾಯಿ ಮೊಸರು ಅಂತ ಹೇಳಿ, ಅಂಡ್ ಬಂದು ಅಂದ್ರೆ ದುಡಿಮೆ ದೇವ್ರು ಅಂತ ಹೇಳಿ. ದುಡಿಮೆ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲೂ ಕಾಸು ಸಿಗೋದಿಲ್ಲ ಸರ್. ಈಗಿನ ಕಾಲದಲ್ಲಿ ನೀವು ಮಾಡ್ಲೇಬೇಕಲ್ವಾ ಸರ್? ಈಗ ನೀವು ಕುಡಿಯೋ ನೀರಿಗೂ ಕಾಸು ಕೊಟ್ಟು ಪರ್ಚೇಸ್ ಮಾಡ್ತಿದ್ರಿ ಅಂತ ಹೇಳಿದ್ರೆ ಸುಮ್ನೆ ಯಾರು ದುಡ್ಡು ಕೊಡೋದಿಲ್ಲ. ನೀವು ದುಡಿಯೋ ಇಚ್ಛೆ ನಿಮ್ಮಲ್ಲಿ ಇದೆಯಾ, ಸಪೋರ್ಟ್ ಕೊಡೋದಕ್ಕೆ ನಮ್ ಗಣಪತಿ ಇಂಡಸ್ಟ್ರೀಸ್ ಅವ್ರು ಇದಾರೆ. ಅಂಡ್ ಇದ್ರಲ್ಲಿ ಏನಂತ ಹೇಳಿದ್ರೆ ನೀವು ಎಷ್ಟು ದುಡಿಬೇಕು ಅದು ನಿಮ್ ಮೇಲೆ ಡಿಪೆಂಡ್. ಸೀರಿಯಲ್ ನೋಡ್ಕೊಂಡು ದುಡಿಬೋದಾ? ಸೀರಿಯಲ್ ಮಿಸ್ ಆಗ್ಬಾರ್ದಂತೆ. ಹೌದು ಸರ್. ಅದಕ್ಕೋಸ್ಕರ ನೀವು ಸೀರಿಯಲ್ ಮುಂದೆ ಕುಂತಿದ್ರೆ ಆರಾಮಾಗಿ ಮಿಷನ್ ಅಲ್ಲಿ ವರ್ಕ್ ಮಾಡ್ತಾ ಇರಿ, ಸೀರಿಯಲ್ ನೋಡ್ತಾ ಇರಿ. ನಿಮ್ಮ ಸೀರಿಯಲ್ ನೋಡ್ದಂಗಿರುತ್ತೆ, ಇಲ್ಲಿ ದುಡಿಮೆನೂ ಆದಂಗಿರುತ್ತೆ. ಎರಡು ಆಗುತ್ತಲ್ವಾ? ಎರಡು ಇನ್ಕಮ್ ಜನರೇಟ್ ಆಗುತ್ತೆ, ಸೀರಿಯಲ್ ನ ಜನರೇಟ್ ಆಗುತ್ತೆ, ಇನ್ಕಮ್ ನ ಜನರೇಟ್ ಆಗುತ್ತೆ. ಬಟ್ ಇದಕ್ಕೆ ಸಮಯ ಕೊಡ್ಬೇಕಲ್ವಾ? ಈಗ ಆಫೀಸ್ ಅಲ್ಲಿ ಹೆಂಗ್ ನಾವು ಒಂದು 8 ಅವರ್ ಸಮಯ ಕೊಡ್ತೀವಿ, ಒಂದು 5-6 ಅವರ್ ಸಮಯ ಕೊಟ್ಟರೆ ಔಟ್ಪುಟ್ ಜನರೇಟ್ ಆಗುತ್ತೆ ಸರ್. ಏನಂತ ಹೇಳಿದ್ರೆ ಎಸ್ ಕಾಟನ್ ವೆಯ್ಟ್ ಲೆಸ್, ಬಟ್ ಏನಂತ ಹೇಳಿದ್ರೆ ದುಡಿತೀರಾ, ನಿಮ್ಗೆ ಇನ್ಕಮ್ ಇದೆ ಕಡಿಮೆ ರೇಟ್ಗೆ ಅಂತ ಹೇಳಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಗಿಂತ ಕಡಿಮೆಯಲ್ಲಿ ಬೈಬ್ಯಾಕ್ ಮಾಡ್ತಾ ಇಲ್ಲ ನಾವು. 1 ರೂಪಾಯಿಗೆ 200 ರೂಪಾಯಿ ಹಾಕಿ 2 ರೂಪೀಸ್ ಲೆಕ್ಕದಲ್ಲೇ ನಾವು ತಗೊಂತೀವಿ ಅಂತ ಹೇಳಿದ್ರೆ ನಿಮ್ಮ 1 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆಯಾ, ನಿಮ್ಗೆ ಡಬಲ್ ಸಿಗುತ್ತೆ ನಮ್ಮ ಹತ್ರ ಇರೋ ಸಪೋರ್ಟ್ ಗೆ. ಇಲ್ಲ ಮೇಡಮ್ ಅದಕ್ಕಿಂತ ನನ್ಗೆ 3 ಬೇಕು, 10 ಪಟ್ಟು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಒಂದ್ 4-5 ಅಂಗಡಿಗಳನ್ನ ಇಟ್ಕೊಳ್ಳಿ. ಏನಕ್ಕೆ ಈ ಮಾತು ಹೇಳ್ತಿದೀನಿ ಅಂತ ಹೇಳಿದ್ರೆ ಸುಮಾರು ಜನ ನಮ್ಮ ಕಸ್ಟಮರ್ಗೆ ನೀವು ಹಳೆ ವಿಡಿಯೋಗಳು ಚೆಕ್ ಮಾಡಿದ್ರಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ನೂರಾರು ವಿಡಿಯೋಗಳು ಇದಾವೆ ನಿಮ್ಗೆ ಅಲ್ವಾ? ಎಲ್ಲ ಇದರಲ್ಲಿ 3 ವರ್ಷ 4 ವರ್ಷದಿಂದ ನಾವೇನಂತ ಹೇಳಿದ್ರೆ ಸುಮಾರು ವಿಡಿಯೋಗಳು ನಿಮ್ಮ ಚಾನಲ್ ಅಲ್ಲಿ ನಿಮ್ಮ ವೀಕ್ಷಕರು ನೋಡಿರ್ತಾರೆ. ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಅಪ್ ಮಾಡ್ಕೊಂಡು ಅವ್ರ ಜೀವನ ಅವರೇ ಕಟ್ಕೊಂಡಿದ್ದಾರೆ ಸರ್. ಓಕೆ, ಸೂಪರ್ ಮೇಡಮ್. ಸೊ ವೀಕ್ಷಕ ನೋಡಿ, ಬೈಬ್ಯಾಕ್ ಅನ್ನೋ ವಿಚಾರದಲ್ಲಿ ಈ ತರ ನೀವು ರೆಡಿ ಮಾಡಿ ಕೊಟ್ರೆ ಸಾಕು, ಗಣಪತಿ ಇಂಡಸ್ಟ್ರೀಸ್ ಅವರು ಅವರೇ ಬೈಬ್ಯಾಕ್ ಮಾಡ್ಕೊಂತಾರೆ ನಿಮ್ಗೆ ರಾ ಮೆಟೀರಿಯಲ್ ಕೊಟ್ಟು. ಇಲ್ಲ ಸರ್ ನಾನು ಇನ್ನೂ ಜಾಸ್ತಿ ಅರ್ನ್ ಮಾಡ್ಬೇಕಂತಂದ್ರೆ ಸೊ ಮೇಡಮ್ ಅವ್ರು ತಿಳಿಸ್ಕೊಡ್ತಾರೆ ಯಾವ ತರ ಅಂತ ಹೇಳಿ. ಅಬ್ದುಲ್ ಸರ್ ಏನಂತ ಹೇಳಿದ್ರೆ ಈ ತರನು ನಮ್ಮ ಕಸ್ಟಮರ್ಗಳು ಮಾರ್ಕೆಟ್ ಅಲ್ಲಿ ಅವರ ಬತ್ತಿ ಅಂತ ಹೇಳಿದ್ರೆ ಅವ್ರ ಬ್ರಾಂಡ್ ಅಲ್ಲಿ ಸೇಲಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ ಈಗ ನಾವೇನ್ ಸಪೋರ್ಟ್ ಕೊಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ, ಇದು ಒಂದು ಬೈಬ್ಯಾಕ್ ಸಪೋರ್ಟ್ ಅಂತ ಹೇಳಿದ್ರೆ ಸೊ ನಿಮ್ಮ ಪ್ರೊಡಕ್ಷನ್ ಮನೆಯಲ್ಲೇ ಇರಬಾರ್ದು ಅಂತ ಹೇಳ್ಬಿಟ್ಟು ನಾವು ಬೈ ಮಾಡ್ಕೊತಿದೀವಿ. ಬಟ್ ಕಸ್ಟಮರ್ ಇನ್ನೂ ಹೆಚ್ಚು ದುಡಿಮೆ ಮಾಡ್ಬೇಕು, ನನ್ನ ಬಿಸ್ನೆಸ್ ನಾನು ಸ್ಟಾರ್ಟ್ ಅಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ತರ ಮಾರ್ಕೆಟ್ ಅಲ್ಲಿ ಯಾವ ತರ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರುತ್ತೋ ಆ ತರ ನೀವು ಬತ್ತಿ ಪ್ರೊಡಕ್ಷನ್ ಮಾಡಿ ಸೊ ಈ ತರ ನಿಮ್ಮ ಬ್ರಾಂಡ್ ಅಲ್ಲಿ ಬೇಕಾದ್ರೂ ನೀವು ಸೇಲ್ ಮಾಡ್ಕೋಬಹುದು ಸರ್. ಇದರಲ್ಲಿ ನಿಮ್ಗೆ ಹೆಚ್ಚು ದುಡಿಮೆ ಇನ್ನು ಜಾಸ್ತಿ ಅಂದ್ರೆ ನೀವು 10,000 ರೂಪಾಯಿ ದುಡಿಯಲ್ಲಿ 5,000 ರೂಪಾಯಿ ಅಥವಾ 10,000 ರೂಪಾಯಿ ಜಾಸ್ತಿನೇ ಆಗುತ್ತೆ. ಸೊ ಇಲ್ಲಿ ನೋಡಿ ನಿಮ್ಗೆ ಯಾವ ತರ ಇದೆ, ಮತ್ತೆ ರೇಟ್ ಯಾವ ತರ ಇದೆ, ಎಷ್ಟಿದೆ, ಎಷ್ಟು ಕ್ವಾಂಟಿಟಿ ಇದೆ ಎಲ್ಲಾನು ತಿಳಿಸ್ಕೊಡ್ತಾರೆ. ಸೊ ಈ ತರ ಒಂದು ಪ್ರೊಫೆಷನಲ್ ವರ್ಕ್ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬೈಬ್ಯಾಕ್ ಎಲ್ಲ ಇದ್ ಮಾಡ್ಕೊಳ್ಳಿ, ಆಮೇಲೆ ಬರ್ತಾ ಅಪ್ಗ್ರೇಡ್ ಆಗದೆ ಇಂಪಾರ್ಟೆಂಟ್. ಕಂಫರ್ಟ್ ಝೋನ್ ಅಲ್ಲಿ ಇದ್ರೆ ನಾವು ಏನು ಮಾಡಕ್ ಸಾಧ್ಯ ಇಲ್ಲ. ಸೊ ಮೇಡಮ್ ಅವರೇ ನಾ ಅದೇ ಹೇಳ್ತಾ ಇರೋದು, ಪ್ರತಿಯೊಬ್ರು ಮಹಿಳೆಯರು ಸೀರಿಯಲ್ ಅಂತ ಯಾರು ಬಿಡಲ್ಲ. ಮಹಿಳೆಯರು ಮನೆಯಲ್ಲಿ ಪ್ರತಿಯೊಬ್ರು ಮಹಿಳೆಯರು ಸೀರಿಯಲ್ ನೋಡ್ಕೊಂಡೆ ಏನಂತಂದ್ರೆ ದುಡಿಮೆ ಮಾಡ್ಕೋಬಹುದು. ಈ ಕಡೆ ಸೀರಿಯಲ್ ನೋಡಿ, ಈ ಕಡೆ ಏನಂತಂದ್ರೆ ಹತ್ತಿ ಬತ್ತಿ ತಯಾರಿಸಿ. ಕೊನೆದಾಗ ಏನಂತ ಹೇಳ್ತಾರೆ ಮೇಡಮ್ ವೀಕ್ಷಕ? ಎಸ್, ಯಾರೆಲ್ಲ ಸ್ವಂತ ಬಿಸ್ನೆಸ್ ಮಾಡ್ಕೋಬೇಕು ಏನಂತ ಹೇಳಿದ್ರೆ ಒಂದು ಚಿಕ್ಕ ಅಮೌಂಟ್ ಸ್ವಂತ ಅಂತ ದುಡಿಮೆ ಇದ್ರೆ ಅದೊಂದು ಗತ್ತೆ ರೆಸ್ಪೆಕ್ಟ್ ಅಂತ ಹೇಳಿದ್ರೆ ಮಹಿಳೆಯರು ಏನಂತ ಹೇಳಿದ್ರೆ ಮನೇಲೆ ಕುಂತ್ಕೊಂಡಿರ್ಬೇಕು, ಮನೆ ಕೆಲ್ಸಕ್ಕೆ ಸೀಮಿತ, ಮಕ್ಕಳು ಆತರ ಏನು ಬೇಡ. ಏನಂತ ಹೇಳಿದ್ರೆ ಚಿಕ್ಕ ಅಮೌಂಟ್ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ ಎಲ್ಲಾ ರೀತಿ ಸಪೋರ್ಟ್ ನಾವು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ. ಅಂಡ್ ನಿಮ್ಮ ಸ್ವಂತ ದುಡಿಮೆ ಸ್ಟಾರ್ಟ್ ಅಪ್ ಮಾಡ್ಕೊಳ್ಳಿ, ನಿಮ್ಮ ರೆಸ್ಪೆಕ್ಟ್ ನ ನೀವೇ ಇನ್ಕ್ರೀಸ್ ಮಾಡ್ಕೊಳ್ಳಿ. ಓಕೆ ಮೇಡಮ್, ಥ್ಯಾಂಕ್ ಯು. ಇಷ್ಟೆಲ್ಲ ತಿಳಿಸ್ಕೊಟ್ಟಿದ್ದೀರಾ. ಆ ವೀಕ್ಷಕರು ಎಲ್ಲ ಡೀಟೇಲ್ಸ್ ಏನಂತಂದ್ರೆ ಹೊಸ ಬ್ರಾಂಚ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ನಾನು. ಸೊ ವಿಡಿಯೋನ ಫಾಲೋ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು. ಇಲ್ಲ